ಹಾಂ, ನೋಡ್ತಾ ಇದ್ದಾರಲ್ಲೆಲ್ಲ, ನೋಡ್ತಾ ಇದ್ದಾರೆ, ನೀನು ಮಾಡೋದೆಲ್ಲ ನೋಡ್ತಾ ಇದ್ದಾರಲ್ಲಿ. ಸೊ ನನ್ನ ಮಗಳು ಬಿಡಲ್ಲ ಫ್ರೆಂಡ್ಸ್, ಅವಳು ಹೋಗಿ ಹೊರಗಡೆನೂ ಆಟ ಆಡ್ಕೊಳ್ಳಲ್ಲ. ನಿಮ್ಮ ದೂರು ಕೊಡ್ತಾ ಇದ್ದೀನಿ ಅಂತ, ನಿನ್ನ ಬಗ್ಗೆ ಏನು ಹೇಳ್ತಾ ಇಲ್ಲ ನನ್ನ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಮಂಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಾನು. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನಾನು ಚೆನ್ನಾಗಿದ್ದೀನಿ. ಸೊ ಬೆಳಿಗ್ಗೆ ರಂಗೋಲಿ ಹಾಕಿದೆ. ಸೊ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡಿದ್ಲು. ನಿನ್ನೆ ರಾತ್ರಿ ತಂದಿದ್ರು ಅವರಪ್ಪ ಐಸ್ ಕ್ರೀಮು ಮತ್ತು ಕೇಕು, ಐಸ್ ಕೇಕು 2. ಸೊ ನಾನು ಬೇಕು ಅಂತ ಹೇಳಿದ್ದೆ ಕೇಕು, ಅದಕ್ಕೆ ತಗೊಂಬಂದಿದ್ದಾರೆ ನನ್ನ ಹಸ್ಬೆಂಡು. ಸೊ ಅದಾದಮೇಲೆ ಮಾರ್ನಿಂಗ್ ನಾನು ದೋಸೆ ಮಾಡಿದ್ದೆ. ಸೊ ಇವಾಗ ಬಾಕ್ಸ್ಗೆ ನನ್ನ ಹಸ್ಬೆಂಡ್ಗೆ ದೋಸೆ ಹಾಕಬೇಕು. ಸೊ ಅದಕ್ಕೆ ದೋಸೆ ಮಾಡ್ತಾಯಿದ್ದೀನಿ. ಸೊ ನೋಡಿ, ಈ ರೀತಿ ತೊಗೊಂಡೋಗಿ ಬಾಕ್ಸ್ನ ಮುಚ್ಚಳ ಹಾಕ್ದಿರಾ ಅಂತ ನಾನು ನನ್ನ ಹಸ್ಬೆಂಡಿಗೆ ರೇಗಿಸ್ತಾ ಇದ್ದೆ ದೋಸೆ ಹಾಕ್ಬಿಟ್ಟು. ಅವ್ರಿಗೆ ಟೈಮ್ ಆಗೋಗ್ಬಿಟ್ಟಿತ್ತು, ಲೇ ಬೇಗ ಮಾಡಿಕೊಡೆ ಅಂತ ಕೇಳ್ತಾಯಿದ್ರು ನನ್ನ. ಸೊ ಅದಾದಮೇಲೆ ಪೂಜೆ ತುಂಬ ಸಿಂಪಲ್ಲಾಗಿದೆ. ಹೂವು ತರೋದು ಮರ್ತೋಗ್ಬಿಟ್ಟಿದ್ದಾರೆ, ಬರೋದು ಲೇಟ್ ಆಯಿತು ನಿನ್ನೆ, ಅದಕ್ಕೆ ಹೂವು ತರೋದು ಮರ್ತೋಗ್ಬಿಟ್ಟಿದ್ದಾರೆ. ಸೊ ಹೂವು ಇಲ್ಲ ಈ ಸತಿ ದೇವ್ರಿಗೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಈವ್ನಿಂಗ್ ಆಗಿ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಸಿಂಪಲಾಗಿ ರೆಡಿ ಆಗಿಬಿಟ್ಟಿದ್ದೀನಿ ನಾನು. ಸೊ ನನ್ನ ಮಗಳು ಇಲ್ಲೇ ನೋಡಿ ಮೊಬೈಲ್ ನೋಡ್ತಿದ್ದಾಳೆ. ನಾನು ಏನಾದರೂ ವೀಡಿಯೋ ಮಾಡಬೇಕಂದ್ರೆ ಆವಾಗ ಒಂದು ಸ್ವಲ್ಪ ಅವಳಿಗೆ ಮೊಬೈಲ್ ನೋಡೋಕ್ಕೆ ಕೊಡ್ತೀನಿ. ಇಲ್ಲ ಅಂತಂದರೆ ನಾನೇ ಎತ್ಕೊಂಡು ಆಟ ಆಡಿಸ್ತೀನಿ. ಅವಳು ಮಲಗಿದ್ದಾಗ ಏನಾದರೂ ಕೆಲಸ ಮಾಡ್ಕೊತೀನಿ. ಸೊ ಇದು ನಾನು ಯಾವಾಗಲೂ ಕಂಟಿನ್ಯೂಸ್ ಆಗಿ ಮಾಡುವಂಥದ್ದು. ಸೊ ನಾನು ಇವಾಗ ಈ ವಿಡಿಯೋದಲ್ಲಿ ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೊ ನನಗೆ ಒಂದು ಸ್ವಲ್ಪ ಉಸಿರಾಡೋ ಪ್ರಾಬ್ಲಮ್ ಇತ್ತು. ಸೊ ಉಸಿರಾಟದ ತೊಂದರೆ ಇತ್ತು ನನಗೆ. ನಾನು ಲಾಗಲ್ಲೂ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ. ಮಧ್ಯರಾತ್ರಿಯಲ್ಲಿ ಉಸಿರಾಡೋಕ್ಕಾಗಲಿಲ್ಲ ನನಗೆ. ಎದ್ದು ತುಂಬ ಕಷ್ಟಪಟ್ಟಿದ್ದೀನಿ. ನನಗೆ ಭಯನೇ ಆಗಿಬಿಟ್ಟಿತ್ತು, ಬೆಳಗ್ಗೆ ಆಗುತ್ತೋ ಇಲ್ವೋ, ಇರ್ತೀನೋ ಇಲ್ವೋ ಬೆಳಗ್ಗೆ ಅಷ್ಟೊತ್ತಲ್ಲಿ ಅನ್ನೋದೆಲ್ಲ ಅನ್ನಿಸ್ಬಿಟ್ಟಿತ್ತು ನನಗೆ. ಸೊ ಅದಕ್ಕೆ ನನ್ನ ಹಸ್ಬೆಂಡು ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರು. ಸೊ ನಾನು ತೋರಿಸ್ಕೊಂಡೆ. ಹಾಗೆ ನನ್ನ ಮಗಳಿಗೂ ಸುಮ್ಮನೆ ಜನರಲ್ ಚೆಕಪ್ ಮಾಡಿಸಿದ್ವಿ. ಹಾಗೆ ನಾನು ಡಾಕ್ಟರ್ನೇ ಕೇಳಿದೆ, ಹೇಗೆ ಇದೆ ಹಾಲು ಬಿಡಿಸೋದು ಅಂತ ಅಂದ್ಬಿಟ್ಟು ಡಾಕ್ಟರ್ನೇ ಕೇಳಿದೆ. ಸೊ ಡಾಕ್ಟರ್ ಏನು ಹೇಳಿದ್ರು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಎದೆ ಹಾಲು ಬಿಡಿಸೋದು ಹೇಗೆ ಅಂತ ಡಾಕ್ಟ್ರ್ ಏನು ಸಲಹೆ ಕೊಟ್ಟರು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅದು ನಿಮಗೆ ಉಪಯೋಗಕ್ಕೆ ಬರ್ಬೋದು ಅಂತ ಅಷ್ಟೇ. ಸೊ ಹಾಗೆ ನಂಗೆ ಉಸಿರಾಟ ಪ್ರಾಬ್ಲಮ್ ಇತ್ತಲ್ಲ, ಸೊ ಮೂಗು ಬ್ಲಾಕ್ ಆಗಿಬಿಡುತ್ತೆ. ಸೊ ಉಸಿರಾಡೋಕ್ಕಾಗಲ್ಲ, ಹಿಂಗೆ ಹೇಳ್ಕೊಳಕ್ಕೂ ಆಗಲ್ಲ, ಒಂಚೂರು ಗಾಳಿನೂ ಹೇಳ್ಕೊಳಕ್ಕಾಗಲ್ಲ, ಆ ರೀತಿ ಬಂದುಬಿಡುತ್ತೆ. ಸೊ ಅದಕ್ಕೆ ಡಾಕ್ಟ್ರ್ ಏನು ಹೇಳಿದ್ರು, ಸೊ ಇದು ನಿಮಗೂ ಯೂಸ್ ಆಗ್ಬೋದು. ಸೊ ಎಲ್ಲರೂ ಡಾಕ್ಟ್ರ್ ಹತ್ರನೇ ಹೋಗಿ ಎಲ್ಲ ಕೇಳೋಕ್ಕಾಗಲ್ಲ. ಸೊ ನಾನು ಏನಾಯಿತು ಅಂತ, ಸೊ ಯಾಕಾಗಾಯಿತು ಅಂತೆಲ್ಲ ನಾನು ಡಾಕ್ಟರ್ನ ಕೇಳಿದೆ. ಸೊ ಡಾಕ್ಟರ್ ಏನು ಹೇಳಿದ್ರು ಅಂತ ಹೇಳ್ತೀನಿ ಬನ್ನಿ. ಇನ್ನೂ ಯಾರಾದರೂ ಹೊಡಿತಿದ್ದಲ್ಲ ನನ್ನ ಮಗಳು ಫ್ರೆಂಡ್ಸ್, ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಯಾಕೆ ಹೊಡಿತಿರೋದು? ಅಲ್ಲಿ ನೋಡು ಪಾಪ ಇದೆ ನೋಡು, ಇಲ್ಲಿ ನೋಡು ಮಾ, ಗೂಳಿ ನೋಡ್ದ ಗೂಳಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಅಪ್ಪಾ ಪರ್ಚಿದ್ಲು ಫ್ರೆಂಡ್ಸ್, ಲೇ ಎತ್ತಿ ಬಿಡ್ತೀನಿ, ಪಕ್ಕ ಹೋಟ್ಲ ಎತ್ತಿ ಬಿಡ್ತೀನಿ. ಪಾಪ ನೋಡು ಬಾ, ಒಂದು ಸ್ವಲ್ಪ ಹೊತ್ತು ಬಿಡು, 2 ನಿಮಿಷ. ಇಲ್ಲಿ ನೋಡು ಪಾಪ ಬರ್ತಿದೆ, ನೋಡು ಬಾ, ಅಲ್ಲಿ ಬೀಳ್ತೀಯ, ಈ ಕಡೆ ಬಾ ನೀನು. ನೋಡು ಪಾಪ, ನೋಡು ಕುತ್ಕೊಂಡು ನೋಡು ಪಾಪ, ನೋಡು ಚಾಕ್ಲೇಟ್ ತಿಂತ. ಸೊ ಈಗಿರುತ್ತೆ ನನ್ನ ಮಗಳ ಹತ್ರ ವಿಡಿಯೋ ಮಾಡಬೇಕಂದ್ರೆ. ಸೊ ಫಸ್ಟು ನಾನು ವೀಡಿಯೋದಲ್ಲೂ ಶೇರ್ ಮಾಡಿದ್ದೆ ನೋಡಿ, ಇಲ್ಲೇ ನನ್ನ ಡೆಲಿವರಿ ಆಗಿರೋಂತಹ ಹಾಸ್ಪಿಟ್ಲಿದೆ ಅಂತ ನಾನು ಶೇರ್ ಮಾಡಿದ್ದೆಲ್ಲ. ಸೊ ಅಲ್ಲೇ ನನ್ನ ಡೆಲಿವರಿ ಆಗಿರೋಂಥ ಹಾಸ್ಪಿಟ್ಲಿಗೆ ಹೋಗಿ ನಾನು ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ಕೊಂಡಿದ್ದು. ಸೊ ರೆಗ್ಯುಲರ್ ಆಗಿ ನೋಡೋವಂತಹ ಡಾಕ್ಟ್ರು ಬಂದಿರಲಿಲ್ಲ. ನನಗೆ ENT ಸೆಕ್ಷನಲ್ಲಿ ಕಳಿಸಿದ್ರು. ಸೊ ನಿಮ್ದೇನು ಪ್ರಾಬ್ಲಮ್ ಇದೆ ಡಾಕ್ಟರ್ನ ಕೇಳಿ ಅಂತ ಅಂದ್ಬಿಟ್ಟು ENTಗೆ ಹೋಗಿದ್ವಿ. ಸೊ ಅದಾದಮೇಲೆ ENT ಅಲ್ಲ, ಇಯರು, ನೋಸು, ತಂಗ. 1 ನಿಮಿಷ ಕ್ಲಾರಿಟಿ.
ఏంటిಗಪ್ಪ ಅದು ಚೆಕಪ್ ಮಾಡೋದು? ಏನದು ఏంటి ಅಂತಾರ? ಅದು ఏంటి ಅಂತಾರ? ನೋಸು ಏನು ಅನ್ನೋದು? ఏంటిನ ಅದು? ఏంటిನ? ಏ ಕಣ್ಣು ಮೂಗು ಕಿವಿ ಅಲ್ವಾ? ಸೊ ಅವಾಗ ಪಾಪ ನಿಂತೋಯ್ತಾ? ಹಾಕೊಡ್ತೀನಿ. ಇಲ್ಲ ಕುಚ್ಚಮ್ಮ ಬಂಗಾರ. ಸೊ ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಡಾಕ್ಟರು ಇರಲಿಲ್ಲ. ಸೊ ಬೇರೊಬ್ಬರು ಡಾಕ್ಟರ್ಗೆ ಕಾಲ್ ಮಾಡಿ ಕರೆಸಿದ್ರು. ಸೊ ಪೇಷಂಟ್ ಇದ್ದಾರೆ ಬನ್ನಿ ಅಂತ. ಸೊ ಅವ್ರು ಬರೋಕ್ಕೆ ಒಂದು 10 ನಿಮಿಷ ಆದರು. ಸೊ ನಾವು 10 ನಿಮಿಷ ಅಲ್ಲೇ ವೆಯ್ಟ್ ಮಾಡಿದ್ವಿ. ಆಮೇಲೆ ಡಾಕ್ಟ್ರು ಬಂದರು. ಸೊ ಡಾಕ್ಟರ್ ಅಮ್ಮ ಡಿಸ್ಟರ್ಬ್ ಮಾಡಬೇಡ, ಇರ್ಮ ಬುಜ್ಜ, 1 ನಿಮಿಷ ಇರೋ. ಇಷ್ಟೊತ್ತು ನೋಡ್ತಾ ಇದ್ದೆ ತಾನೇ ನಿನ್ನ ಪಾಪನ? ನೋಡು ಮಿಯಾಮ್ ನೋಡು, ಮಿಯಾಮ್ ನೋಡು, ಮಿಯಾಮ್ ನೋಡು. ಸೊ ಡಾಕ್ಟ್ರು ಏನು ಪ್ರಾಬ್ಲಮ್ಮು ಅಂತ ಕೇಳಿದ್ರು ನನಗೆ ಫಸ್ಟು. ಸೊ ನಾನು ಹೇಳಿದೆ, ಡಾಕ್ಟರು ಏನು ಪ್ರಾಬ್ಲಮ್ ಅಂತ ಕೇಳಿದ್ರು. ಸೊ ನಾನು ಹೇಳಿದೆ, ನನಗೆ ಈ ಥರ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ಮೂಗು ಕಟ್ಬಿಡುತ್ತೆ. ನೋಡ್ತಾ ಇದ್ದಾರಲ್ಲೆಲ್ಲ, ನೋಡ್ತಾ ಇದ್ದಾರೆ, ನೀನು ಮಾಡೋದೆಲ್ಲ ನೋಡ್ತಾ ಇದ್ದಾರಲ್ಲಿ. ಸೊ ನನ್ನ ಮಗಳು ಬಿಡಲ್ಲ ಫ್ರೆಂಡ್ಸ್, ಅವಳು ಹೋಗಿ ಹೊರಗಡೆನೂ ಆಟ ಆಡ್ಕೊಳ್ಳಲ್ಲ. ನಿಮ್ಮ ದೂರ ಕೊಡ್ತಾ ಇದ್ದೀನಿ ಅಂತ ನಿನ್ನ ಬಗ್ಗೆ ಏನು ಹೇಳ್ತಾ ಇಲ್ಲ ನಾನು. ಕುತ್ಕೊಂಡು ನೋಡು, ಕಾಣಿಸುತ್ತೆ ನಿಂಗೆ. ನೋಡಿ ಬಂತು. ಸೊ ಡಾಕ್ಟರ್ ಕೇಳಿದ್ರು ಏನು ಪ್ರಾಬ್ಲಮ್ಮು ಅಂತ. ನಾನು ಹೇಳಿದೆ, ನನಗೆ ಬ್ರೀತಿಂಗ್ ಸರಿಗೆ ಉಸಿರಾಡೋಕ್ಕಾಗಲ್ಲ, ಮಧ್ಯರಾತ್ರಿಯಲ್ಲೆಲ್ಲ ಬ್ರೀತಿಂಗ್ ಪ್ರಾಬ್ಲಮ್ ಆಗಿಬಿಡುತ್ತೆ, ಮಲ್ಕೊಂಡಿದ್ದಾಗ ಉಸಿರಾಡೋಕ್ಕೆ ಆಗಲ್ಲ. ಸೊ ಎದ್ದು ಒಂದು ಸ್ವಲ್ಪ ಓಡಾಡಿದ್ರೆ ಸರಿ ಹೋಗುತ್ತೆ, ಹಾಗೆ ಮೂಗು ಕಟ್ಟಿಬಿಡುತ್ತೆ ನನಗೆ ಯಾವಾಗಲೂ ಪ್ರಾಬ್ಲಮ್ಮು. ಸೊ ಒಂಚೂರು ಕೋಲ್ಡ್ ಆದರೂ ನನಗೆ ಬೇಗ ಮೂಗು ಕಟ್ಟಿಬಿಡುತ್ತೆ, ಉಸಿರಾಡೋಕ್ಕಾಗಲ್ಲ ಅಂತ ಹೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಏನಾದರೂ ಇತ್ತೀಚೆಗೆ ವೆಯ್ಟ್ ಜಾಸ್ತಿ ಆಗಿದ್ದೀರಾ ದಿಢೀರ್ ಅಂತ ಕೇಳಿದ್ರು. ಸೊ ಸಡನ್ನಾಗಿ ವೆಯ್ಟ್ ಆಗಿದ್ದೀರಾ ಅಂತ ಕೇಳಿದ್ರು. ಸೊ ನಾನು ಒಂದು ಸ್ವಲ್ಪ ನನಗೆ ಹೆಂಗೆ ಅಂದರೆ, ನನ್ನ ದೇಹ ಹೆಂಗೆ ಅಂತಂದರೆ, ಒಂದು ಸ್ವಲ್ಪ ಆಯಿಲ್ ಫುಡ್ಡು, ಬೇಕ್ರಿ ಫುಡ್ಡು, ಔಟ್ಸೈಡ್ ಫುಡ್ ಏನಾದರೂ ತಿಂದುಬಿಟ್ರೆ ದಪ್ಪ ಆಗ್ಬಿಡ್ತೀನಿ ಬೇಗ. ಒಂದು ವಾರಕ್ಕೆಲ್ಲ ಬೇಗ ಆಗ್ಬಿಡ್ತೀನಿ ದಪ್ಪ, 1 kg 2 kg ಜಾಸ್ತಿ ಆಗ್ಬಿಡ್ತೀನಿ. ಸೊ ಆಯಿಲ್ ಫುಡ್ಡೆಲ್ಲ ನಾನು ತಿಂತಾ ಇದ್ದಿದ್ದಕ್ಕೆ ಒಂದು ಸ್ವಲ್ಪ ವೆಯ್ಟ್ ಆಗಿದ್ದೆ. ಸೊ ಹ್ಞೂ ಅಂತ ಹೇಳಿದೆ. ಸೊ ಅವಾಗ ಅವ್ರೇನು ಹೇಳಿದ್ರು ಅಂದರೆ, ವೆಯ್ಟ್ ಆದಾಗ, ಸೊ ನಮ್ಮ ಬಾಡಿ ವೆಯ್ಟ್ ಆದಾಗ ನಮ್ಮ ಫೇಸು ಕೂಡ ದಪ್ಪ ಆಗುತ್ತೆ. ಸೊ ಅವಾಗ ಇದು ಇಲ್ಲಿದೆಯಲ್ಲ, ಸೊ ಇದು ಈ ಏರಿಯಾ ದಪ್ಪ ಆದಾಗ, ಸೊ ಮೂಗುದು ಉಸಿರಾಡೋ ಸ್ಪೇಸು ಕಡಿಮೆ ಆಗುತ್ತೆ. ಸೊ ಇದು ದಪ್ಪ ಆಗುತ್ತೆ, ಆವಾಗ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರು. ಹಾಗೆ ನಿಮಗೆ ಅಲರ್ಜಿ ಆಗಿದೆ, ಅದಕ್ಕೂ ಕೂಡ ಹಂಗಾಗಿದೆ ಅಂತ ಹೇಳಿದ್ರು. ಸೊ ನನಗೆ ಬೇಗ ಅಲರ್ಜಿ ಆಗುತ್ತೆ, ಡಸ್ಟ್ ಅಲರ್ಜಿ ಎಲ್ಲ ಬೇಗ ಆಗಿಬಿಡುತ್ತೆ. ಸೊ ಅದಕ್ಕೆ ನನಗೆ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಯಿತು. ಡಾಕ್ಟ್ರು ಕೆಲವು ಟ್ಯಾಬ್ಲೆಟ್ಸ್ ಕೊಟ್ಟರು. ಆಮೇಲೆ ಡಾಕ್ಟ್ರು ಕೆಲವು ಟ್ಯಾಬ್ಲೆಟ್ಸ್ ಕೊಟ್ಟು, ಪೂಜಾ ಡಾಕ್ಟ್ರು ಟ್ಯಾಬ್ಲೆಟ್ ಎಲ್ಲ ಕೊಟ್ಟು, ಸೊ ಅದೇನು ಪ್ರಾಬ್ಲಮ್ ಇಲ್ಲ ಅಂತ ಅಂದ್ಬಿಟ್ಟು ಸ್ಪ್ರೇ ಒಂದು ಕೊಟ್ಟಿದ್ದಾರೆ. ಸೊ ನಾಸೋವಿನ್ ಥರ ಸ್ಪ್ರೇ ಮಾಡ್ಕೊಳ್ಳೋದು. ಸೊ ಮೂಗು ಕಟ್ಟಿದಾಗೆಲ್ಲ ಅದನ್ನು ಹಾಕೊಳ್ಳಿ ಅಂತ ಕೊಟ್ಟಿದ್ರು. ಸೊ ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಮಾತ್ರೆ ಕೊಟ್ಟರು ಅಷ್ಟೇ. ಸೊ ನಾನು ದಪ್ಪ ಆಗಿರೋದಕ್ಕೆ ಉಸಿರಾಡೋಕ್ಕೆ ಪ್ರಾಬ್ಲಮ್ ಆಗಿ ಹಿಂಗಾಗಿರುತ್ತಂತೆ. ನಾನು ಬೇರೆ ಏನೇನೋ ತಿಳ್ಕೊಂಬಿಟ್ಟೆ, ಏನೋ ಪ್ರಾಬ್ಲಮ್ ಇದೆ ಅಂತ ಎಲ್ಲ ತಿಳ್ಕೊಂಬಿಟ್ಟೆ. ಸದ್ಯ ದೇವ್ರ ದಯದಿಂದ ಅದೇನಾಗಿಲ್ಲ, ಆ ಥರ ಏನಿಲ್ಲ. ಸೊ ವೆಯ್ಟ್ ಕಡಿಮೆ ಮಾಡ್ಕೊಬೇಕು ಅಂತ ಅಂದ್ಕೊಂಡಿದ್ದೀನಿ.
ವೆಯ್ಟ್ ಜಾಸ್ತಿ ಆಗಿದ್ದಕ್ಕೆ ಅಲ್ವಾ ಈ ಥರ ಬ್ರೀತಿಂಗ್ ಪ್ರಾಬ್ಲಮ್ಮು ಅಂತ ಡಾಕ್ಟ್ರ್ ಹೇಳಿದ್ರು. ಸೊ ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಈ ಫೆಬ್ರವರಿ 1 ನಾನು ಸ್ಟಾರ್ಟ್ ಮಾಡೋಣ ನನ್ನ ಡಯಟ್ ಪ್ಲ್ಯಾನ್ಸು, ಎಕ್ಸಸೈಸು ಅವೆಲ್ಲ ಸ್ಟಾರ್ಟ್ ಮಾಡೋಣ. ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು ಮಕ್ಕಳ ಡಾಕ್ಟರು ಅವರು ರಜದಲ್ಲಿದ್ದರು, ಅವರು ಇಲ್ಲ ಅಂತ ಹೇಳಿದ್ರು. ಸೊ ಅದಾದಮೇಲೆ ಅವರೇ ಇನ್ನೊಂದು ಹಾಸ್ಪಿಟ್ಲು ರೆಕಮೆಂಡ್ ಮಾಡಿದ್ರು. ಸೊ ಆಮೇಲೆ ನಾವು ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟ್ಲು ಕೂಡ ಚೆನ್ನಾಗಿತ್ತು. ಸೊ ಮಗುಗೆ ತೋರ್ಸೋಕ್ಕೆ, ಸೊ ಸುಮ್ಮನೆ ಜನರಲ್ ಚೆಕಪ್ಪು ಮಗುಗೆ ತೋರ್ಸೋಕ್ಕೆ. ಸೊ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದೆ ಪಾಪುನ. ಏನು ಖುಷಿಯಾಗಿ ಹಾಸ್ಪಿಟ್ಲಲ್ಲೆಲ್ಲ ಆಟ ಆಡ್ಕೊಂಡಿದ್ದವಳು ನನ್ನ ಮಗಳು. ಡಾಕ್ಟ್ರ್ ಹತ್ರ ಬಂದಾಗ ಕೂಡ ಡಾಕ್ಟ್ರ್ ಇದ್ದಾರಲ್ಲ ಅವ್ರ ಹತ್ರ ಬರುವಾಗೂ ಅಷ್ಟೇ ಕುಣ್ಕೊಂಡು ಚೆನ್ನಾಗಿ ಆಡ್ಕೊಂಬಂದ್ಲು. ಡಾಕ್ಟ್ರು ಏನ್ಬಿಟ್ಟ ಏನಂತ ಕೈಗೆ ಇಟ್ಕೊಳ್ಳೋ ಅಷ್ಟೊತ್ತಲ್ಲಿ ಅಂತ ಕಿರ್ಚ್ಕೊಂಡು ಹತ್ಕೊಂಡ್ಬಿಟ್ಲು ನನ್ನ ಮಗಳು. ಆಮೇಲೆ ಅವಳನ್ನ ಸರಿ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋದರು. ಆಮೇಲೆ ವೆಯ್ಟ್ ಚೆಕ್ ಮಾಡಬೇಕಿತ್ತು ಮಗುನ ಅಂತ ಕೇಳಿದ್ರು. ಸೊ ಅದಕ್ಕೆ ಮತ್ತೆ ಕರೆಸಿದ್ದಾಯಿತು ಪಾಪುನ. ಆವಾಗ ಅವಳು ಹತ್ಕೊಂಡೆ ಅವಳು ವೆಯ್ಟ್ ಚೆಕ್ ಮಾಡಿದ್ವಿ. ಸೊ ಅವಳು ವೆಯ್ಟು ಎಷ್ಟಿದೆ ಅಂತಂದರೆ 9 kg ಸಮಥಿಂಗ್ 800 ಮೇಲಿತ್ತು. ಸೊ ವೆಯ್ಟ್ ಕಡಿಮೆ ಅಂತ ಅನಿಸ್ತು ನನಗೆ. ವೆಯ್ಟ್ ಕಮ್ಮಿ ಇದೆ ಅಲ್ವಾ ಅಂತ ನನ್ನ ಡಾಕ್ಟರ್ ಕೇಳಿದೆ. ಆಯ್ತು ಪಚ್ಚು ಜೋ ನೀನು ಯಾಕೆ ಹೊಡಿಯೋದು? ಎಷ್ಟು ನೋಡಿ 1 ನಿಮಿಷ ಬಿಡ್ತಾಯಿಲ್ಲ ವಿಡಿಯೋ ಮಾಡೋಕ್ಕೆ. ಅಲ್ಲೇ ಇರು ನೀನು. ಸೊ ವೆಯ್ಟ್ ಕಡಿಮೆ ಆಯ್ತಲ್ಲ ಅಂತ ಕೇಳಿದ್ದಕ್ಕೆ ಏನಿಲ್ಲ, ಪರವಾಗಿಲ್ಲ, ವೆಯ್ಟ್ ಅದೇನಿಲ್ಲ, ಆ್ಯಕ್ಟಿವ್ ಆಗಿದ್ದಾಳೆ, ಚೆನ್ನಾಗಿದ್ದಾಳೆ ಅಂತ ಡಾಕ್ಟರ್ ಹೇಳಿದ್ರು. ಸೊ ಅದಾದಮೇಲೆ ನಾನು ಅವ್ರನ್ನೇ ಕೇಳಿದೆ ಡಾಕ್ಟ್ರನ್ನ. ಸೊ ಎದೆ ಹಾಲು ಹೇಗೆ ಬಿಡಿಸೋದು ಏನು ಅಂತ ಕೇಳಿದೆ. ಅವ್ರು ಫಸ್ಟು ಇನ್ನೂ ಫೀಡಿಂಗ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು. ಮಗುಗೆ 1.5 ವರ್ಷ ಆಗಿದೆ, ಇನ್ನೂ ಫೀಡಿಂಗ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು ಡಾಕ್ಟರು. ಬಾಯಿಲಿ ಬೀಳ್ತಿ ಆ ಕಡೆ. ಸೊ ನಾನು ಹೌದು ಅಂತ ಹೇಳಿದೆ. ಆಗಲ್ಲ ಫ್ರೆಂಡ್ಸ್, ಇವ್ರ ಹತ್ರ ವೀಡಿಯೋ ಮಾಡೋಕ್ಕಾಗಲ್ಲ ನನ್ನ ಕೈಲಿ. ಸೊ ಏನು ಇನ್ನೂ ಫೀಡಿಂಗ್ ಮಾಡ್ತಿದ್ದೀರಾ ಅಂತ ಡಾಕ್ಟ್ರು ಕೇಳಿದ್ರು. ಹೌದು ಮಾಡ್ತಾಯಿದ್ದೀನಿ. ನಾನೇನು ಅಂದ್ಕೊಂಡೆ ಅಂದರೆ 1.5 ವರ್ಷವರೆಗೂ ಫೀಡಿಂಗ್ ಮಾಡೋದು ಒಳ್ಳೇದು ಅಂದ್ಕೊಂಡು ನಾನು ಮಾಡಿಸ್ತಾ ಇದ್ದೆ. ಏನೇ ಆಗ್ಬಿಟ್ಟಿದೆ ಅಂದರೆ ಅವಳು ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ಸೊ ಡಾಕ್ಟ್ರು ಅದೇ ಹೇಳಿದ್ರು. ಡಾಕ್ಟರ್ ಏನು ಹೇಳಿದ್ರು ಅಂತಂದರೆ, ಇಲ್ಲ ಫೀಡಿಂಗ್ ಮಾಡೋದನ್ನ ನಿಲ್ಲಿಸ್ಬಿಡಿ ನಿಧಾನಕ್ಕೆ. ಯಾಕಂತಂದರೆ ಮಗು ಜಾಸ್ತಿ ಹಾಲು ಕುಡ್ದಷ್ಟು ಅದಕ್ಕೆ ಅಡಿಕ್ಟ್ ಆಗಿಬಿಡುತ್ತೆ. ಆಮೇಲೆ ಊಟ ತಿಂಡಿ ಏನೂ ತಿನ್ನೋಕ್ಕೆ ಹೋಗಲ್ಲ ಮಕ್ಳುಗಳು. ಸೊ ಮಗು ತಾಯಿ ಎದೆ ಹಾಲಿಗೆ ತುಂಬ ಅಡಿಕ್ಟ್ ಆಗಿಬಿಡ್ತಾರೆ. ಆಮೇಲೆ ಬಿಡಿಸೋದು ಇನ್ನೂ ಲೇಟ್ ಆದರೂ ತುಂಬ ಕಷ್ಟ ಆಗುತ್ತೆ ಬಿಡಿಸೋದು. ಆಮೇಲೆ ಮಗು ಎದೆ ಹಾಲು ಜಾಸ್ತಿ ಕುಡಿದಷ್ಟು ಬ್ಲಡ್ ಕಡಿಮೆ ಆಗುತ್ತಂತೆ ಮಕ್ಕಳಿಗೆ. ಸೊ ಡಾಕ್ಟರ್ ಹಂಗೆ ಹೇಳಿದ ತಕ್ಷಣ ನನಗೆ ಶಾಕ್ ಆಗೋಯಿತು. ಯಪ್ಪ ಏನಪ್ಪ ಮಾಡ್ತಾಯಿದ್ದೆ ನಾನು ಇಷ್ಟು ದಿವಸ. ಬ್ಲಡ್ ಕಡಿಮೆ ಆಗಿಬಿಡುತ್ತಂತೆ ಬರೀ ಎದೆ ಹಾಲೇ ಜಾಸ್ತಿ ಕುಡಿಸ್ತಾ ಇದ್ದರೆ ಬ್ಲಡ್ ಕಡಿಮೆ ಆಗಿಬಿಡುತ್ತಂತೆ. ಸೊ ಅದಕ್ಕೆ ಡಾಕ್ಟ್ರ್ ಹೇಳಿದ್ರು, ಅವಳಿಗೆ ಊಟ ಎಲ್ಲ ಮಾಡಿಸಿ, ನೀವೇನು ತಿಂದಿರೋ ಅದನ್ನು ಕೂಡ ತಿನ್ನಿಸಿ, ಫ್ರೂಟ್ಸು ತರಕಾರಿ ಎಲ್ಲ ತಿನ್ನಿಸಿ ಅಂತೆಲ್ಲ ಹೇಳಿದ್ರು. ಸೊ ನಾನು ಪಾಪಕ್ಕೆ ಕೊಡ್ತಾಯಿದ್ದೆ. ಬಟ್ ಅವಳು ಜಾಸ್ತಿ ನಾನು ಏನೇ ಕೊಟ್ಟರು ಬರೀ ಅರ್ಧಂಬರ್ಧ ತಿಂತಾಯಿದ್ಲು ಅಷ್ಟೇ. ಹಣ್ಣು ಫ್ರೂಟ್ಸ್ ಆಗಲಿ, ವೆಜಿಟೇಬಲ್ಸ್ ಆಗಲಿ, ಏನೇ ಮಾಡಿಕೊಟ್ರು ಆಗಲಿ, ಊಟನೂ ಆಗಲಿ ಎಲ್ಲ ಅರ್ಧಂಬರ್ಧ ತಿಂತಾಯಿದ್ಲು. ಹಾಲು ಮಾತ್ರ ಜಾಸ್ತಿ ನನ್ನ ಹತ್ರ ಕುಡಿತಾಯಿದ್ಲು. ಸೊ ಆಮೇಲೆ ಇನ್ನೂ ಏನು ಹೇಳಿದ್ರು ಅಂದರೆ ಡಾಕ್ಟರು, ಸೊ ಯಾಕೆ ಮಕ್ಕಳು ಎದೆ ಹಾಲು ಬಿಡೋದಿಲ್ಲ, ಯಾಕೆ ಅದೇ ತಾಯಿ ಹತ್ರನೇ ಇರ್ಬೋದು, ಒಂದು ಕಾರಣಕ್ಕೆ ತಾಯಿ ಹತ್ರನೇ ಯಾವಾಗಲೂ ಇರ್ಬೋದು ಅನ್ನೋ ಒಂದು ಕಾರಣಕ್ಕೆ ಮಕ್ಕಳು ಎದೆ ಹಾಲು ಬೇಗ ಬಿಡಲ್ಲ ಅಂತೆ. ಆಮೇಲೆ ಅವ್ರಿಗೆ ಫುಡ್ಡು ಎಲ್ಲ ತಿನ್ನೋದಕ್ಕಿಂತ ಹಾಲು ಕುಡಿಯೋದು ಈಸಿ ಅಲ್ವಾ, ಅದಕ್ಕೆ ಅವ್ರಿಗೆ ಅಗಿಯೋದು ಮಾಡೋದಕ್ಕಿಂತ ತಾಯಿ ಎದೆ ಹಾಲು ಕುಡಿಯೋದು ಈಸಿ ಅಂತ ಅಂದ್ಬಿಟ್ಟು ಹಂಗೆ ತಾಯಿ ಹತ್ರ ಇರ್ಬೋದು ಅನ್ನೋ ಕಾರಣಕ್ಕೆ ಅದೊಂದು ಅಫೆಕ್ಷನ್ ಇರುತ್ತಂತೆ. ಸೊ ಅದಕ್ಕೆ ಬಿಡ್ಸೋಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಜಾಸ್ತಿ ಎದೆ ಹಾಲು ಕುಡಿಯೋದು ತಾಯಿ ಹತ್ರ ಅಂತ ಹೇಳಿದ್ರು ಡಾಕ್ಟರು. ಸೊ ಹೇಗೆ ಬಿಡಿಸೋದು ಅಂತ ಕೇಳಿದೆ. ಅದಕ್ಕೆ ಅವರು ಅದೇ ಹೇಳಿದ್ದು. ಬೇಕು ಅಂತ ಮಾಡ್ತಿದ್ದೆ ನೀನಾ? ಬಂದೆ ಇರೋ 2 ನಿಮಿಷ.
ಫ್ರೆಂಡ್ಸ್ ಡಾಕ್ಟರ್ ಕೂಡ ಅದೇ ಹೇಳಿದ್ರು, ನಿಮ್ಮ ಅಮ್ಮ ಹತ್ರ ಬಿಡಿ, ಇಲ್ಲ ಅಂತಂದರೆ ನಿನ್ನ ಹಸ್ಬೆಂಡ್ ಅವ್ರ ಅಮ್ಮ ಹತ್ರ ಬಿಡಿ ಅಂತ ಹೇಳಿದ್ರು. ಸೊ ಅದು ಎರಡೂ ಆಗಲ್ಲ, ಯಾಕಂದರೆ ನನ್ನ ಮಗಳು ನನಗೆ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ಸೊ ನಾನು ಬಿಟ್ಟು ಯಾರ ಹತ್ರನೂ ಹೋಗಿ ಅವಳು ಮಲ್ಗೋದೇ ಇಲ್ಲ. ಸೊ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾಳೆ. ಸೊ ನಾನೇ ಬಿಡಿಸೋಣ ಅಂತ ಅಂದ್ಬಿಟ್ಟು ನಾನೇ ಹಂಗೆ ಅಂದ್ಕೊಂಡೆ. ಆಮೇಲೆ ಇನ್ನು ಸೊ ಇವಾಗ ನಾನು ಮನೆಯಲ್ಲೇ ಪಾಪುಗೆ ಎದೆ ಬಿಡಿಸೋದನ್ನ ನಾನು ಕೆಲವೊಂದು ಟಿಪ್ ಆ್ಯಂಡ್ ಟ್ರಿಕ್ಸ್ನೆಲ್ಲ ಟ್ರೈ ಮಾಡ್ತಾಯಿದ್ದೀನಿ. ಸೊ ಡಾಕ್ಟರು ಹೇಳಿದ್ರು. ಸೊ ಅದೇನು ನಾನು ಟ್ರೈ ಮಾಡ್ತಾಯಿದ್ದೀನಿ, ಹೇಗೆ ಎದೆ ಬಿಡಿಸ್ತಾ ಇದ್ದೀನಿ ಅನ್ನೋದೆಲ್ಲ ನಾನು ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಸೊ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಲಾಗಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಎವ್ರಿವನ್.